ಸಹಸ್ರಮಾನಗಳಿಂದ ರಾಮನಾಮವನ್ನು ಜೀವಂತವಾಗಿರಿಸಿದ ಋಷಿ ವಾಲ್ಮೀಕಿ ಹಾಗೂ ಕೋಟ್ಯಾಂತರ ರಾಮಭಕ್ತರಿಗೆ ನನ್ನ ಶಿರಸಾ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸೂಪರ್ ಹ್ಯೂಮನ್ ರಾಮ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ. ಈ ಪಾಡ್ಕಾಸ್ಟ್ ನಡೆಸಲು ಶಕ್ತಿ, ಸಾಮರ್ಥ್ಯ ಹಾಗೂ ಪ್ರೇರಣೆಯನ್ನು ಒದಗಿಸಿದ ಪ್ರಭು ಶ್ರೀರಾಮ, ಅಮಿ ಗಣಾತ್ರ ಹಾಗೂ ಶತಾವಧಾನಿ ಆರ್ ಗಣೇಶ್ ಇವರೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. I owe this entire podcast to Prabhu Shri Krishna. He wills, he makes it happen. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀರಾಮನ ಬಗ್ಗೆ ಮಾತಾಡೋದೇ ನನ್ನ ಜೀವನದ ಒಂದು ಸೌಭಾಗ್ಯ ಅಂತ ಅನ್ಕೋತೀನಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್ ಫ್ಯಾಕ್ಟ್. ನನ್ನ ಕೆಲಸ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಭು ಶ್ರೀರಾಮನ ಕುರಿತು ಏನು ಬರೆದಿದ್ದಾರೆ ಅದನ್ನು ಮಸಾಲೆ ಹಾಕದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದು. ನಾನು ಹೇಳಿರೋ ವಿಷಯದಲ್ಲಿ ನಿಮಗೆ ಅನುಮಾನ, ದ್ವಂದ್ವಗಳಿದ್ದರೆ ನಿಸ್ಸಂಕೋಚವಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನನಗೆ ತಿಳಿದಿರೋ ಮಟ್ಟಿಗೆ ಸಾಧ್ಯವಾದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಶ್ರೀರಾಮನ ಹಾಗೆ ಜೀವನ ನಡೆಸಲು ಸಾಧ್ಯ ಇದೆಯಾ? ಹುಟ್ಟಿದ ಪ್ರತಿಯೊಂದು ಜೀವಿಯಲ್ಲಿಯೂ ವಿವಿಧತೆ ಅನ್ನೋದು ಇದ್ದೇ ಇರುತ್ತೆ. ಎಕ್ಸಾಕ್ಟ್ ಕಾಪಿ ಅಂತ ಯಾರೂ ಇರಲ್ಲ. ಶ್ರೀರಾಮನ ಹಾಗೆ ಜೀವನ ನಡೆಸೋದು ಬಿಡಿ, ಆ ಥರ ಯೋಚನೆ ಮಾಡೋಕ್ಕೂ ನಮ್ಮ ಹತ್ರ ಸಾಧ್ಯ ಇಲ್ಲ. ಶ್ರೀರಾಮನ ಪಾದದ ಧೂಳಿಗೂ ನಾವು ಸಮಾನರಲ್ಲ. ರಾಮಾಯಣದ ಉದ್ದೇಶ ಅದರಲ್ಲಿ ಬರೋ ಪಾತ್ರಗಳ ಥರ ಜೀವನ ನಡೆಸೋದಲ್ಲ. ರಾಮಾಯಣದಲ್ಲಿ ಬರೋ ಕ್ಯಾರೆಕ್ಟರ್ಗಳ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮದೇ ಸ್ಟೈಲ್ನಲ್ಲಿ ಜೀವನ ನಡೆಸೋದು. ಪಾಶ್ಚಿಮಾತ್ಯರ ಸೂಪರ್ ಹೀರೋ ಕಾನ್ಸೆಪ್ಟಿಗೂ ಭಾರತದ ಲೆಜೆಂಡರಿ ಸೂಪರ್ ಹೀರೋಗಳಾದ ಶ್ರೀರಾಮ ಹಾಗೂ ಶ್ರೀಕೃಷ್ಣರಲ್ಲಿ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ತುಂಬ ಸಿಂಪಲ್ ಆಗಿದೆ. ಶ್ರೀರಾಮ ಹಾಗೂ ಶ್ರೀಕೃಷ್ಣ ಇವೆರಡು ಕಾಲ್ಪನಿಕ ಪಾತ್ರಗಳಲ್ಲ. ಪಾಶ್ಚಿಮಾತ್ಯರ ಸೂಪರ್ ಹೀರೋ ಕ್ಯಾರೆಕ್ಟರ್ಗಳೆಲ್ಲವೂ ಕಾಲ್ಪನಿಕ ಪಾತ್ರಗಳು. ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗಾಗಿ ಅದರಲ್ಲಿ ಮೊರಾಲಿಟಿನ ತುಂಬಿಸಿ ಒಂದು ಚೆನ್ನಾಗಿರೋ ಕತೆ ಮಾಡಿರ್ತಾರೆ. ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ರಾಮಾಯಣ ಹಾಗೂ ಮಹಾಭಾರತ ಭಾರತೀಯ ಪೂರ್ವಜರ ನೈಜ ಜೀವನ ಚರಿತ್ರೆ. ಶ್ರೀರಾಮ ಹಾಗೂ ಶ್ರೀಕೃಷ್ಣ ಕಾಲ್ಪನಿಕ ಪಾತ್ರಗಳೇ. ಅತಿ ಬುದ್ಧಿವಂತರಿಗೆ ನೀವು ಎಷ್ಟೇ ದಾಖಲೆ ಕೊಟ್ಟರೂ ಅವರು ನಂಬಕ್ಕೆ ರೆಡಿ ಇರಲ್ಲ. ಯಾವುದೇ ವ್ಯಕ್ತಿ ವಿಷಯದ ಕುರಿತು ಸರಿಯಾದ ಕೂಲಂಕುಷ ಮಾಹಿತಿ ಇಲ್ಲದೆ ಮಾತಾಡಲೇಬಾರ್ದು. ಅಂಥದ್ರಲ್ಲಿ ಶ್ರೀರಾಮನಂತಹ ಮೇರು ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಲೇಬೇಕಾಗತ್ತೆ. ಜಸ್ಟ್ ಬಿಕಾಸ್ ನೀವು ಓದಿಲ್ಲ, ನೀವು ನೋಡಿಲ್ಲ, ನಿಮಗೆ ಗೊತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ವಿಷಯವೇ ಸುಳ್ಳು ಅಥವಾ ಕಾಲ್ಪನಿಕ ಅಂತ ಹೇಳೋದು ಸರಿಯಲ್ಲ. ನಿಮ್ಮ ಲಾಜಿಕ್ ಪ್ರಕಾರ ಮಹಾತ್ಮ ಗಾಂಧಿ ಕೂಡ ನನಗೆ ಒಂದು ಕಾಲ್ಪನಿಕ ಪಾತ್ರವೇ. ನಾನು ನೋಡಿಲ್ಲ ಮಹಾತ್ಮ ಗಾಂಧಿಯವರನ್ನು. ನಾನು ಹುಟ್ಟಬೇಕಾದ್ರೆ ಅವರು ಇರಲಿಲ್ಲ. ನಾನು ನೋಡಿರೋದು ಬರೀ ನೋಟಿನ ಮೇಲೆ ಮಾತ್ರ. ನೀವು 1000 ಕತೆ ಬರೆದಿರ್ಬೋದು, ನಾನು ಅದನ್ನು ನಂಬೋ ಅಗತ್ಯ ಇಲ್ವಲ್ಲ. ರಾಮಾಯಣ ಹಾಗೂ ಮಹಾಭಾರತ ಸತ್ಯ ಕಥೆ ಅಂತ ನಂಬೋದು ಹೇಗೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್, ರಾಮಾಯಣ ಹಾಗೂ ಮಹಾಭಾರತದಂತಹ ಕಥೆಯನ್ನು ನೀವು ಬರೀಬೇಕು ಅಂತ ಅಂದ್ಕೊಂಡ್ರು ನಿಮ್ಮ ಹತ್ರ ಬರೆಯೋಕ್ಕೆ ಸಾಧ್ಯ ಇಲ್ಲ. ರಾಮಾಯಣದಲ್ಲಿ ಬರೋ ಪ್ರತಿ ಪಾತ್ರಗಳಿಗೆ ಒಂದು ಬ್ಯಾಕ್ ಸ್ಟೋರಿ ಇದೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನೀವು ಪ್ರಯತ್ನ ಪಟ್ಟರು ಆ ಥರದ ಕತೆ, ಸುಮ್ಮನೆ ಒಂದು ಸುಳ್ಳು ಕತೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನ 36 ಪೂರ್ವಜರ ವಂಶವೃಕ್ಷವನ್ನೇ ಬರೆದಿಟ್ಟಿದ್ದಾರೆ. ಸೀತಾಮಾತೆಯ 23 ಪೂರ್ವಜರ ವಂಶವೃಕ್ಷವನ್ನು ಬರೆದಿದ್ದಾರೆ. ರಾವಣನ ವಂಶವೃಕ್ಷವನ್ನು ಬರೆದಿದ್ದಾರೆ. ನೀವೊಂದು ಕತೆ ಬರೀಬೇಕಾದ್ರೆ ಹೀರೋ ಹಾಗೂ ವಿಲನ್ ಸುತ್ತ ಬರೆಯೋದು ಬಿಟ್ಟು ಅವ್ರ ಪೂರ್ವಜರ ಬಗ್ಗೆ ಎಲ್ಲ ಬರೀತಾ ಕೂತ್ಕೋತೀರಾ? ಒಂದು ಕಾಲ್ಪನಿಕ ಕಥೆ ಸುಳ್ಳು ಕಥೆ ಆಗಿರ್ತಿದ್ರೆ ಅಷ್ಟೆಲ್ಲ ಇನ್ಡೆಪ್ತಲ್ಲಿ ಯಾರೂ ಬರೆಯಲ್ಲ. ಸಂಸ್ಕೃತದ ಇತಿಹಾಸ ಪದಕ್ಕೂ ಇಂಗ್ಲೀಷ್ನ ಹಿಸ್ಟ್ರಿ ಪದಕ್ಕೂ ಇರೋ ವ್ಯತ್ಯಾಸ ಏನು? ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಉಪದೇಶ ಸಮನ್ವಿತಾಂ ಪೂರ್ವವೃತ್ತಂ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷತೆ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಇತಿಹಾಸ. ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ನಮ್ಮ ಜೀವನದಲ್ಲಿ ಪಡೆಯಲು ಸಹಾಯ ಮಾಡೋ ನೈಜ ಘಟನೆಗಳನ್ನು ಕಥಾರೂಪದಲ್ಲಿ ಬರೆದಿರೋ ದಾಖಲೆಗಳು. ಪೂರ್ವವೃತ್ತಂ ಕಥಾಯುಕ್ತಂ, ಹಿಂದೆ ನಡೆದಿರೋದನ್ನು ಕಥೆಯ ರೂಪದಲ್ಲಿ ಬರೆಯೋದಕ್ಕೆ ಇತಿಹಾಸ ಅಂತ ಹೇಳ್ತಾರೆ. ಈ ಹಿಸ್ಟ್ರಿ ಅಂದರೆ ರೆಕಾರ್ಡಿಂಗ್ ಆಫ್ ಇವೆಂಟ್ಸ್. ಯಾವುದೋ ಒಂದು ದೃಷ್ಟಿಕೋನದಿಂದ ಮಾತ್ರ ಬರೆದಿರ್ತಾರೆ. ಆನ್ ದ ಅದರ್ ಹ್ಯಾಂಡ್ ಇತಿಹಾಸ ಅನ್ನೋದು ನ್ಯೂಟ್ರಲ್, ಒಂದು ಬಯಾಸ್ಡ್ ಒಪಿನಿಯನ್ ಇಲ್ಲದೆ ಬರೆಯೋ ದಾಖಲೆಗಳು. ಇತಿಹಾಸದ ಉದ್ದೇಶ ಇಷ್ಟು ಪ್ರೊವೈಡ್ ಸುಸ್ಥಿರ ಜೀವನ ನಡೆಸೋಕ್ಕೆ ಏನೆಲ್ಲ ವಿಷಯಗಳು ಬೇಕು ಅವೆಲ್ಲವೂ ಇತಿಹಾಸದಲ್ಲಿ ಸಿಗತ್ತೆ.
ಒರಿಜಿನಲ್ ರಾಮಾಯಣ ಯಾವುದು? ರೀಸೆಂಟಾಗಿ ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ತಿಣುಕಿದನು ಫಣಿರಾಯ ರಾಮಾಯಣದ ಭಾರದೋಳು. ಅದರ ಗೂಢಾರ್ಥ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ರಾಮಾಯಣ ಅನ್ನೋದು ಅಷ್ಟು ದೊಡ್ಡದಾಗಿದೆ ಅಂತಾನೋ ಅಥವಾ ರಾಮಾಯಣಕ್ಕೆ ಹಲವು ಆವೃತ್ತಿಗಳಿವೆ ಅಂತಾನೋ ನನಗೆ ಅರ್ಥ ಆಗಲಿಲ್ಲ. ನೀವು ಹೇಗೆ ಬೇಕಾದರೂ ಅಂದ್ಕೊಳ್ಳಿ, ಅದರಲ್ಲೇನೂ ಸಮಸ್ಯೆ ಇಲ್ಲ. ಆದರೆ ಈ 300 ರಾಮಾಯಣದ ಆವೃತ್ತಿಗಳ ಸಮಸ್ಯೆ ಶುರುವಾಗಿದ್ದೇ 300 ರಾಮಾಯಣಾಸ್ ಅಂತ AK ರಾಮಾನುಜನ್ ಅವರು ಒಂದು ಲೇಖನ ಬರೆದಿದ್ರು. ಇಲ್ಲಿಂದ ಮಾಧ್ಯಮಗಳಲ್ಲಿ ರಾಮಾಯಣದ ಒರಿಜಿನಾಲಿಟಿ, ಮೂಲ ಆವೃತ್ತಿಯ ಕುರಿತು ಚರ್ಚೆ ಶುರುವಾಯಿತು. ಹೆಚ್ಚಿನ ಎಲ್ಲ ಆವೃತ್ತಿಗಳ ಮೂಲ ಕಥೆ ಒಂದೇ ರೀತಿ ಇದೆ. ಕೆಲವು ಘಟನೆಗಳಲ್ಲಿ, ಕೆಲವು ಸಂದರ್ಭದಲ್ಲಿ, ಕೆಲವು ಪಾತ್ರಗಳ ನಡುವಿನ ಸಂಬಂಧವನ್ನು ಬದಲಾಯಿಸಲಾಗಿದೆ. ಬಾಯಿಂದ ಬಾಯಿಗೆ ಕಥೆ ಹೇಳಬೇಕಾದ್ರೆ ವ್ಯತ್ಯಾಸ ಬರೋದು ಸಹಜ. ಸಮಸ್ಯೆ ಎಲ್ಲಿ ಶುರುವಾಗಿದ್ದು ಅಂದರೆ, ಕೆಲವು ವಿದ್ವಾಂಸರು ಅವರ ಯಾವುದೋ ಒಂದು ಪರ್ಟಿಕ್ಯುಲರ್ ಐಡಿಯಾಲಜಿಯನ್ನು ವಾದಗಳಲ್ಲಿ ಬಳಸುವಾಗ ಈ ಎಲ್ಲ 300 ಆವೃತ್ತಿಗಳು 300 ವರ್ಷನ್ಸ್ ಆಫ್ ರಾಮಾಯಣ ಈಸ್ ಈಕ್ವಲ್ ಟು ದ ಒರಿಜಿನಲ್ ರಾಮಾಯಣ ಅಂತ ಸಮರ್ಥನೆ ಮಾಡಿಕೊಂಡಿದ್ದು. ಇವರ ವಾದಕ್ಕೆ ಸರಿಯಾದ ಪಂಚಾಂಗವೇ ಇಲ್ಲ. ಟೋಟಲಿ ಇಲ್ಲಾಜಿಕಲ್. ರಾಮಾಯಣ ಅನ್ನೋದು ಕಾಗಕ್ಕ ಗುಬ್ಬಕ್ಕನ ಕಥೆ ಅಲ್ಲ. ನಿಮಗೆ ಬೇಕಾದ ಹಾಗೆ ಪಾತ್ರಗಳ ವ್ಯಕ್ತಿತ್ವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅದು ಸರಿನೂ ಅಲ್ಲ. ರಾಮಾಯಣ ನಮ್ಮ ಇತಿಹಾಸ, ನಮ್ಮ ಪೂರ್ವಜರ ಜೀವನ ಚರಿತ್ರೆ. ಪ್ಲೀಸ್ ಡೋಂಟ್ ಮೆಸ್ ವಿತ್ ಇತಿಹಾಸ. ಸದ್ಯದ ಟ್ರೆಂಡ್ ಅದೇ ಥರ ಇದೆ. ವಾಸ್ತವವನ್ನು ಬಿಟ್ಟು, ನಡೆದಿರೋದನ್ನು ಬಿಟ್ಟು ಬೇರೆಲ್ಲನೂ ಬರೀತಾರೆ. ನೀವು ಬೇರೆ ಯಾವುದ್ರಲ್ಲಿ ಬೇಕಾದರೂ ನಿಮ್ಮ ಅಜೆಂಡಾ, ಐಡಿಯಾಲಜಿಗಳನ್ನು ನುಗ್ಸಕ್ಕೆ ಟ್ರೈ ಮಾಡಿ. ರಾಮಾಯಣ ಹಾಗೂ ಮಹಾಭಾರತವನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ರಾಮಾಯಣದ ಮೂಲ ಆವೃತ್ತಿ ಯಾವುದು? ಈ ಪ್ರಶ್ನೆಗೆ ಒಂದು ಅತ್ಯುತ್ತಮ ಉತ್ತರವನ್ನು ಸಂಸ್ಕೃತ ಪಂಡಿತರಾದ ಶತಾವಧಾನಿ ಆರ್ ಗಣೇಶ್ ಇವರು ಒಂದು ಲೇಖನದಲ್ಲಿ ಕೊಟ್ಟಿದ್ದಾರೆ. ರಾಮಾಯಣದ ಎಷ್ಟೇ ಆವೃತ್ತಿಗಳು ಜಗತ್ತಿನಾದ್ಯಂತ ಇದ್ರೂ ಪ್ರತಿ ಆವೃತ್ತಿಯಲ್ಲಿ ಪ್ರಾರಂಭದಲ್ಲಿ ವಾಲ್ಮೀಕಿ ಮಹರ್ಷಿಗೆ ಕ್ರೆಡಿಟ್ ಕೊಟ್ಟೇ ಬರೆದಿರೋದು. ಇಟ್ ಈಸ್ ಎವಿಡೆಂಟ್. ವಾಲ್ಮೀಕಿ ರಾಮಾಯಣ ಇಸ್ ದ ಒರಿಜಿನಲ್ ಒನ್. ರಾಮಾಯಣದಲ್ಲಿ 300 ಅಲ್ಲ, 400 ಅಲ್ಲ, ಲಕ್ಷ ಅಲ್ಲ ಆವೃತ್ತಿಗಳಿರೋದು. ರಾಮಾಯಣ ಇರೋದು ಒಂದೇ. ಅದನ್ನು ಬರೆದಿರೋದು ವಾಲ್ಮೀಕಿ ಮಹರ್ಷಿ. ರಾಮಾಯಣದ 300 ಆವೃತ್ತಿಗಳಿವೆ ಅಂದರೆ ಅದೊಂದು ಕಾಮಿಡಿ ವಿಷಯ ಅಲ್ಲ. ರಾಮಾಯಣದ ಆವೃತ್ತಿ ಬರೆಯೋಕ್ಕೂ ನೀವು ಒಂದು ವಿದ್ವಾಂಸರಾಗಿರಬೇಕು. ಆ್ಯಂಡ್ ಐ ಟೋಟಲಿ ರೆಸ್ಪೆಕ್ಟ್ ಆಲ್ ಆಫ್ ದೆಮ್. ಈ ಎಲ್ಲ ವಿದ್ವಾಂಸರ ತಳಹದಿ ನಿಂತಿರೋದೇ ವಾಲ್ಮೀಕಿ ಮಹರ್ಷಿಯ ರಾಮಾಯಣದ ಮೇಲೆ. ಫಾರ್ ಎಕ್ಸಾಂಪಲ್, ತುಳಸಿದಾಸರು ಬರೆದಿರೋ ರಾಮಾಯಣ ಇರಲಿ, ವಿದ್ವಾಂಸರಾದ ಕಂಬನ್ ಇವರು ಬರೆದಿರೋ ರಾಮಾಯಣ ಇರಲಿ, ಜೈನ ಪಂಡಿತರಾದ ಭವಭೂತಿ ಇವರು ಬರೆದಿರೋ ರಾಮಾಯಣದ ಆವೃತ್ತಿ ಇರಲಿ, ಪ್ರತಿ ಆವೃತ್ತಿಯ ಮೊದಲಿಗೆ ಇವರೆಲ್ಲರೂ ವಾಲ್ಮೀಕಿ ಮಹರ್ಷಿಗೆ ಕ್ರೆಡಿಟ್ ಕೊಟ್ಟೇ ತಮ್ಮದೇ ಆದ ವಿಶಿಷ್ಟ ಶೈಲಿ, ವಿಶಿಷ್ಟ ಭಾಷೆಯಲ್ಲಿ ರಾಮಾಯಣವನ್ನು ಬರೆದಿರೋದು. ಕೆಲವು ವಿಷಯಗಳನ್ನು, ಘಟನೆಗಳನ್ನು ಸಾಮಾನ್ಯ ಜನರಿಗೆ ಆ ಕಾಲಕ್ಕೆ ಅರ್ಥ ಆಗೋ ಥರ ಸಿಂಪ್ಲಿಫೈ ಮಾಡಿ ವರ್ಣಿಸಿದ್ದಾರೆ. ಆದರೆ ಮೂಲ ಕಥೆಗೆ ಎಲ್ಲಿಯೂ ಚ್ಯುತಿ ಬರದಂತೆ ಈ ವರ್ಷನ್ಗಳು ಇವೆ. ನೋಡಿ, ನನ್ನಲ್ಲೂ ಹಲವು ದ್ವಂದ್ವಗಳು, ಹಲವು ಅನುಮಾನಗಳು, ಹಲವು ಫೇಕ್ ನರೇಟಿವ್ಸ್ ಇತ್ತು. ಯಾಕಂದರೆ ಮೂಲ ಆವೃತ್ತಿಯನ್ನು ನಾನು ಓದಿರಲಿಲ್ಲ. ನೀವು ಒಂದು ಸಲ ವಾಲ್ಮೀಕಿ ರಾಮಾಯಣ, ವ್ಯಾಸರಚಿತ ಮಹಾಭಾರತವನ್ನು ಓದೋಕ್ಕೆ ಶುರು ಮಾಡಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲೇ ಸಿಗುತ್ತೆ. ಸಂಸ್ಕೃತ್ ಹಿಂದಿ ವರ್ಷನ್ ಒನ್ ಆಫ್ ದ ಬೆಸ್ಟ್. ಗೀತಾ ಪ್ರೆಸ್ ರಾಮಾಯಣ, ಬರೋಡಾ ಕ್ರಿಟಿಕಲ್ ಎಡಿಷನ್ ಕೂಡ ನೀವು ರೆಫರ್ ಮಾಡ್ಬೋದು ನಿಮ್ಮ ಹತ್ರ ಆ ಮಟ್ಟಿನ ಸಂಸ್ಕೃತ ಜ್ಞಾನ ಇದ್ದರೆ. ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬೋರಿ, ಇವರ ರಾಮಾಯಣ ವರ್ಷನ್ ಅಲ್ಲ, ಇವರು ಕಲೆಕ್ಟ್ ಮಾಡಿರೋ ವಾಲ್ಮೀಕಿ ರಾಮಾಯಣ ಇದೆ, ಅದು ಸರಿಯಾಗಿದೆ. ಮುಂದಿನ ಪ್ರಶ್ನೋತ್ತರಗಳೆಲ್ಲವೂ ಶ್ರೀರಾಮನ ಕುರಿತು. ನಿಮಗೆ ಹೇಗೆ ಬೇಕು ಹಾಗೆ ಅರ್ಥ ಮಾಡ್ಕೊಳ್ಳಿ. ಆದರೆ ನಾನು ಪಿಕ್ ಮಾಡಿರೋ ಪ್ರಶ್ನೆ, ಉತ್ತರ, ವಾಸ್ತವ ಸಂಗತಿಗಳೆಲ್ಲವೂ ವಾಲ್ಮೀಕಿ ರಾಮಾಯಣದಿಂದ. ಶ್ರೀರಾಮ ಯಾರು? ಇಕ್ಷ್ವಾಕು ವಂಶದ ಯುವರಾಜ ಈ ಶ್ರೀರಾಮ. ಇವನ ತಂದೆಯ ಹೆಸರು ದಶರಥ, ತಾಯಿ ಕೌಸಲ್ಯ. ಶ್ರೀರಾಮ ಹೇಗಿದ್ದ ಅಂತ ನಾವ್ಯಾರು ಎಕ್ಸ್ಪ್ಲೈನ್ ಮಾಡೋದು ಸರಿ ಅಂತಾನೂ ಅನ್ಸಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ. ನಾರದ ಮುನಿಗಳು ಶ್ರೀರಾಮನ ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದು ವಾಕ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾಗರದಷ್ಟು ಆಳ ಹಾಗೂ ಶಾಂತ, ಹಿಮಾಲಯದಷ್ಟು ಸ್ಥಿರತೆ, ವಿಷ್ಣುವಿನಷ್ಟು ಬಲಶಾಲಿ, ಕೋಪಗೊಂಡಾಗ ಸ್ವತಃ ಮೃತ್ಯು, ಕ್ಷಮೆಯಲ್ಲಿ ಭೂಮಾತೆ, ದಾನದಲ್ಲಿ
ಕುಬೇರ. ಧರ್ಮಕ್ಕೆ ಇನ್ನೊಂದು ಹೆಸರೇ ಶ್ರೀರಾಮ. ಶ್ರೀರಾಮ ಎಷ್ಟು ಬಲಶಾಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳೋ ಥರ ಶ್ರೀರಾಮ ಈಸ್ ಎಕ್ಸೆಪ್ಷನಲಿ ಸ್ಟ್ರಾಂಗ್ ಆ್ಯಂಡ್ ಅನ್ ಎಕ್ಸ್ಟ್ರಾಡಿನರಿ ವಾರಿಯರ್. 16ನೇ ವಯಸ್ಸಿನಲ್ಲಿಯೇ ವಿಶ್ವಾಮಿತ್ರರ ಕೈಯಲ್ಲಿ ಪಳಗಿದ ಈ ಶ್ರೀರಾಮ ಹಾಗೂ ಲಕ್ಷ್ಮಣ ಮಾರೀಚ, ಸುಬಾಹು ಹಾಗೂ ತಾಟಕಿ ಅನ್ನೋ ರಾಕ್ಷಸರ ವಧೆ ಮಾಡ್ತಾರೆ. ಇದಾದ ಕೂಡಲೇ ಮಿಥಿಲಾ ನಗರದಲ್ಲಿ ಶಿವಧನಸ್ಸನ್ನು ಮುರಿತಾನೆ. ಶಿವಧನಸ್ಸು ಇಟ್ಟಿರೋ ಬಾಕ್ಸ್ ಇದೆ ಅಲ್ಲ, ಅದನ್ನ ಡ್ರ್ಯಾಗ್ ಮಾಡಕ್ಕೆ, ಎಳ್ಕೊಂಡು ಬರಕ್ಕೆ 5,000 ಯುವಕರು ಬೇಕಾಗ್ತಿತ್ತು. ಅಂದ್ರೆ ನೀವೇ ಲೆಕ್ಕ ಹಾಕಿ, ಆ ಧನಸ್ಸನ್ನು ಎತ್ತಿ ಮುರಿಬೇಕಾದ್ರೆ ನಿಮ್ಮ ಹತ್ರ ತೋಳ್ಬಲ ಎಷ್ಟು ಬೇಕು ಅಂತ. ಈ ಸುದ್ದಿ ಪರಶುರಾಮರಿಗೆ ತಿಳಿಯುತ್ತೆ. ಮಾರ್ಗ ಮಧ್ಯದಲ್ಲಿ ಶ್ರೀರಾಮನನ್ನು ತಡೆದು, ನಿನ್ನಲ್ಲಂತಹ ಸಾಮರ್ಥ್ಯ ಇದ್ರೆ ಸ್ಟ್ರಿಂಗ್ ದಿಸ್ ಬೋ ಆಫ್ ವಿಷ್ಣು. ಅವರಲ್ಲಿ ಒಂದು ವಿಷ್ಣು ಧನಸ್ಸು ಇರುತ್ತೆ, ಅದಕ್ಕೆ ಬಾಣ ಹೂಡಕ್ಕೆ ಶ್ರೀರಾಮನಲ್ಲಿ ಚಾಲೆಂಜ್ ಮಾಡ್ತಾರೆ. ಅದಕ್ಕೆ ರಾಮ ಹೇಳ್ತಾನೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನನಗೆ ಅರಿವಿದೆ, ಆದರೆ ನನ್ನನ್ನು ದುರ್ಬಲ ಅಂತ ಅನ್ಕೊಳ್ಬೇಡಿ. ಏನೋ ಔಟ್ ಆಫ್ ಲಕ್ ಅಥವಾ ದೇವತೆಗಳಿಗೆ ಸಡ್ಡು ಹೊಡಿಬೇಕು ಅಂತ ನಾನು ಶಿವಧನಸ್ಸನ್ನು ಮುರಿದಿರೋದಲ್ಲ, ನನ್ನಲ್ಲಿ ಆ ತೋಳ್ಬಲ ಇದೆ, ನೀವೇ ಕಣ್ಣಾರೆ ನೋಡಿ ಅಂತ ಪರಶುರಾಮರ ಕೈಯಿಂದ ವಿಷ್ಣು ಧನಸ್ಸನ್ನು ಎಳ್ಕೊಂಡು ಬಾಣ ಹೂಡಿ ತೋರಿಸ್ತಾರೆ. ಅಲ್ಲಿಗೆ ಪರಶುರಾಮರಿಗೆ ಅರಿವಾಗುತ್ತೆ, ಐ ಹ್ಯಾವ್ ಫೌಂಡ್ ದ ರೈಟ್ ಮ್ಯಾಚ್. ಈ ಅದ್ಭುತ ಫೀಟ್ ನೋಡಿ ಆಬ್ವಿಯಸ್ಲಿ ಪರಶುರಾಮರಿಗೆ ಆಶ್ಚರ್ಯ ಆಗುತ್ತೆ. ತನ್ನ ಸಮನಾದ ಒಬ್ಬ ಕ್ಷತ್ರಿಯನನ್ನು ಭೇಟಿ ಮಾಡಿದ ಧನ್ಯತಾ ಭಾವವು ಬರುತ್ತೆ. ವನವಾಸದ ಸಮಯದಲ್ಲಿ ಖರ ಹಾಗೂ ದುಶಾಣನ ಜೊತೆ ನಡೆಯೋ ಯುದ್ಧದಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ 14,000 ರಾಕ್ಷಸರನ್ನ ಹತ್ಯೆಗೈತಾನೆ ಈ ಶ್ರೀರಾಮ. ವಾಲಿಯನ್ನು ಒಂದು ಬಾಣದಿಂದ ವಧೆ ಮಾಡ್ತಾನೆ. ಹಿಂದಿಂದ ಮುಂದಿಂದ ಯಾಕೆ ಮಾಡ್ದ, ಏನಿಕ್ ಮಾಡ್ದ ಅನ್ನೋದು ಸೆಕೆಂಡ್ರಿ. ವಾಲಿಯನ್ನು ಒಂದೇ ಒಂದು ಬಾಣದಿಂದ ನೀವು ಸಾಯಿಸಬೇಕಾದ್ರೆ ನಿಮ್ಮ ಬಾಣಕ್ಕೆ ಅಷ್ಟು ಪವರ್ ಬೇಕಾಗುತ್ತೆ. ಹಿಂದಿಂದ ಮುಂದಿಂದ ಬಾಣ ಹೊಡೆಯೋದು ಬಿಡಿ, ವಾಲಿನ ಟಚ್ ಮಾಡೋಕ್ಕೂ ಯಾರೂ ಯೋಚನೆ ಮಾಡ್ತಿರ್ಲಿಲ್ಲ, ಅಷ್ಟು ಪವರ್ಫುಲ್. ವಾಲಿ ಆಲ್ರೆಡಿ ರಾವಣನನ್ನು ಸೋಲಿಸಿದ್ದ. ಇನ್ನು ಲಂಕಾ ಯುದ್ಧದ ಸಮಯದಲ್ಲಿ ಕೇಳಲೇಬೇಡಿ. ಯುದ್ಧಕಾಂಡದಲ್ಲಿ ಶ್ರೀರಾಮನ ಫೈಟಿಂಗ್ ಸ್ಕಿಲ್ ಬಗ್ಗೆ ಅದ್ಭುತ ವರ್ಣನೆಗಳಿವೆ. ರಾಮ ಯಾವ ಥರ ಯುದ್ಧ ಮಾಡ್ತಿದ್ದ ಅಂದರೆ, ರಾಕ್ಷಸರಿಗೆಲ್ಲ ಎಲ್ಲಿ ನೋಡಿದ್ರೂ ರಾಮನೇ ಕಾಣಿಸ್ತಿದ್ದ. ಬಾಣಗಳು ಎಲ್ಲಿಂದ ಬರ್ತಿತ್ತು ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ವೇಗ ಇತ್ತು. ಸಚ್ ಅ ಸ್ಪೀಡ್ ಆ್ಯಂಡ್ ಮೊಮೆಂಟಮ್ ರಾಮ ಹ್ಯಾಡ್. ಯುದ್ಧದ ಒಂದು ದಿನ ಕೇವಲ 3 ಗಂಟೆಯಲ್ಲಿ ಶ್ರೀರಾಮ 10,000 ರಥಗಳನ್ನು, 18,000 ಆನೆಗಳನ್ನು, 14,000 ಕುದುರೆಗಳನ್ನು, 2 ಲಕ್ಷ ರಾಕ್ಷಸರನ್ನು ಧ್ವಂಸ ಮಾಡಿದ್ದ. ನಾನು ಆಲ್ರೆಡಿ ಹೇಳಿದ್ದೆ, ಕೋಪ ಬಂದರೆ ಶ್ರೀರಾಮ ಸ್ವತಃ ಮೃತ್ಯು ಅಂತ. ಇವೆಲ್ಲವನ್ನೂ ಮೀರಿ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದ 10th ಚಾಪ್ಟರಲ್ಲಿ ನೀವು ನೋಡಬಹುದು, ರಾಮ ಶಸ್ತ್ರಭೃತಾಮಹಂ, ಶಸ್ತ್ರಾಸ್ತ್ರಗಳಲ್ಲಿ ನಾನೇ ರಾಮ ಅಂತ. ಅದರ ಗೂಢಾರ್ಥ ಏನಂದರೆ, ರಾಮನ ಹಾಗೆ ಧನುರ್ವಿದ್ಯಾ ಪಾರಂಗತ ಭೂಮಿ ಮೇಲೆ ಹುಟ್ಟೇ ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ರಾಮ ಆ್ಯಸ್ ಅ ವಾರಿಯರ್, ಅವನ ಫೈಟಿಂಗ್ ಸ್ಕಿಲ್ ಈಸ್ ಅನ್ಮ್ಯಾಚಬಲ್ ಆ್ಯಂಡ್ ದೆರ್ ಈಸ್ ನೋ ಪ್ಯಾರಲಲ್. ಪಿತೃವಾಕ್ಯ ಪರಿಪಾಲಕ ರಾಮ. ತಂದೆ ಹೇಳಿದ ಕೂಡಲೇ ಏನು ಯೋಚನೆ ಮಾಡದೆ ಪ್ಯಾಕ್ ಮಾಡಿಕೊಂಡು ವನವಾಸ ಹೋಗಲಿಲ್ಲ. ಫಸ್ಟ್ ಆಫ್ ಆಲ್ ದಶರಥ ಹೇಳಲೇ ಇಲ್ಲ, ಕೈಕೇಯಿ ಹೇಳೋದು ರಾಮ ವನವಾಸಕ್ಕೆ ಹೋಗಲಿ, ಭರತನಿಗೆ ಪಟ್ಟಾಭಿಷೇಕ ಮಾಡಿ ಅಂತ. ಆ ಸ್ಟೋರಿ ತುಂಬ ದೊಡ್ಡದಿದೆ. ತಂದೆಯ ಮಾತಿಗೆ ಗೌರವ ಕೊಟ್ಟೆ ವನವಾಸಕ್ಕೆ ಒಪ್ಕೊಂಡಿದ್ದು. ಆದರೆ ದಶರಥ ಬರೀ ತಂದೆ ಮಾತ್ರ ಆಗಿರಲಿಲ್ಲ, ಅವರ ರಾಜ ಕೂಡ ಆಗಿದ್ದ. ಒಬ್ಬ ಕ್ಷತ್ರಿಯ ರಾಜನ ಆಜ್ಞೆಯನ್ನು ಪಾಲಿಸಲೇಬೇಕು. ಅದೇ ಹೇಳಿದ್ದು, ಜನ ಪ್ರತಿಯೊಂದನ್ನು ಓವರ್ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ ಅಂತ. ರಾಮನಿಗೆ ತಂದೆ ತಾಯಿಯ ಮೇಲೆ ಅಪಾರ ಗೌರವವೂ ಇತ್ತು, ಪ್ರೀತಿಯೂ ಇತ್ತು. ಅದೇ ರೀತಿ ಗುರು ಹಿರಿಯರ ಮೇಲೂ ಅಪಾರ ಪ್ರೀತಿ ಗೌರವವೂ ಇತ್ತು. ರಾಮನ ಮೇಲೆ ಎಲ್ಲರಿಗೂ ಪ್ರೀತಿ ಇತ್ತು. ಸಚ್ ಅ ಕ್ಯಾರೆಕ್ಟರ್. ರಾಮ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮಲ್ಲೇನೋ ಸಮಸ್ಯೆ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಿತ್ತು. ಅಂತಹ ವ್ಯಕ್ತಿತ್ವ ಶ್ರೀರಾಮನದ್ದು. ರಾಮ ಬಾಣ ಅಂದರೆ ಏನು? ರಾಮ ಬಿಟ್ಟ ಬಾಣ ಗುರಿ ಯಾವತ್ತೂ ತಪ್ತಿರಲಿಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರಾಮ ಬಿಟ್ಟ ಬಾಣಕ್ಕೆ ಅಷ್ಟು ವೇಗ ಇರ್ತಿತ್ತು, ಅಷ್ಟು ಕೆಪ್ಯಾಸಿಟಿ ಇರ್ತಿತ್ತು. ರಾಮನ ಒಂದು ಬಾಣ 7 ಸಾಲ ವೃಕ್ಷವನ್ನು ಸೀಳ್ಕೊಂಡು ಹೋಗ್ತಿತ್ತು, ಅಷ್ಟು ಪವರ್ ಇತ್ತು. ಅವನು ಒಂದು ಸಲ ಬಾಣನ ರಾಕ್ಷಸರ ಮೇಲೆ ಬಿಟ್ಟರೆ ಆಬ್ವಿಯಸ್ಲಿ ಒಂದೇ ಏಟಿಗೆ ಒಂದು 25 ಜನನ ಸೀಳ್ಕೊಂಡು ಹೋಗ್ತಿತ್ತು ಆ ಬಾಣ. ರಾಮ ಬಾಣಕ್ಕೆ ಸಾಟಿಯೇ ಇಲ್ಲ, ಅದಕ್ಕೆ ಎದುರೇ ಇಲ್ಲ ಅನ್ನೋದು ಆ ಪದದ ಅರ್ಥ. ಬೇಸಿಕಲಿ ಇಟ್ಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ರಾಮನ ಮೇಲೆ ಯಾಕಿಷ್ಟು ಪ್ರೀತಿ?
ಒಂದು ಸಲ ದಶರಥ ಕೈಕೇಯಿಯಲ್ಲಿ ಹೇಳಿದ್ದ ತನ್ನ ದೊಡ್ಡ ಮಗನ ಬಗ್ಗೆ, ಅಂದರೆ ಶ್ರೀರಾಮನ ಬಗ್ಗೆ. ರಾಮನ ವ್ಯಕ್ತಿತ್ವ ಎಲ್ಲರನ್ನೂ ಗೆಲ್ಲುವಂಥದ್ದು, ಬಡವರಿಗೆ ದಾನ ಧರ್ಮ, ಗುರು ಹಿರಿಯರಿಗೆ ಸೇವಾ ಮನೋಭಾವ ಹಾಗೂ ಅಪಾರ ಪ್ರೀತಿ, ಪ್ಲಸ್ ಶತ್ರುಗಳಿಗೆ ಆಬ್ಸಲ್ಯೂಟ್ ನೋ ಮರ್ಸಿ. ನೀವು ಅಧರ್ಮದ ಮಾರ್ಗದಲ್ಲಿ ಇದ್ದೀರಿ ಅಂತ ಶ್ರೀರಾಮನಿಗೆ ಗೊತ್ತಾದರೆ ಕ್ಷಮೆಯೇ ಇಲ್ಲ. ರಾಮನ ಕಾರ್ಯಕ್ಷಮತೆ ಏನು? ರಾಮನ ಸ್ಟೇಟ್ ಕ್ರಾಫ್ಟ್ ಬಗ್ಗೆ ನಮಗೆ ತಿಳ್ಕೊಳ್ಳೋ ಅಗತ್ಯ ಇದೆ. ವನವಾಸಕ್ಕೆ ಹೊರಡೋ ಮುಂಚೆ ತಮಗೆ ಸೇರಿರೋ ಆಭರಣ, ಪಾತ್ರೆ ಸಾಮಗ್ರಿ ಇವೆಲ್ಲವನ್ನು ತನ್ನ ಅರಮನೆಯ ಸೇವಕರಿಗೆ ಹಂಚ್ತಾನೆ. ಆಗಿನ ಕಾಲದಲ್ಲಿ ಪ್ರತಿ ಯುವರಾಜನ ಕೆಳಗಡೆ ಇಷ್ಟಿಷ್ಟು ಪ್ರಾಂತ್ಯಗಳು ಅಂತ ಇರ್ತಿತ್ತು. ಆ ಪ್ರಾಂತ್ಯಗಳಲ್ಲಿ ಗುರುಕುಲಗಳಿರ್ತಿತ್ತು. ಪ್ರತಿ ಗುರುಕುಲದ ಗುರುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಲವು ದನಕರುಗಳನ್ನು, ಎತ್ತುಗಳನ್ನು ದಾನ ಕೊಡ್ತಾನೆ. ಅದ್ರ ಜೊತೆ ದವಸ ಧಾನ್ಯಗಳನ್ನು ಹೇರಳವಾಗಿ ಕೊಟ್ಟು ವನವಾಸಕ್ಕೆ ಹೋಗ್ತಾರೆ. ತನ್ನ ಸಾರಥಿ ಹಾಗೂ ಸೇವಕನಾದ ಚಿತ್ರರಥನಿಗೆ 1,000 ದನಕರುಗಳನ್ನು ಕೊಟ್ಟು ಹೋಗ್ತಾನೆ. 14 ವರ್ಷದ ಸ್ಯಾಲ್ರಿನ ಇನ್ ಅಡ್ವಾನ್ಸ್ ಪೇ ಮಾಡಿ ವನವಾಸಕ್ಕೆ ಹೋಗ್ತಾನೆ. ತಾನಿಲ್ಲದ ಸಮಯದಲ್ಲಿ ಅರಮನೆಯ ಕೆಲಸಗಳಿಗೆ ಯಾವುದೇ ರೀತಿಯ ಕುಂದುಕೊರತೆ ಬಾರದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ 14 ವರ್ಷದ ಸಂಬಳವನ್ನು ಇನ್ ಅಡ್ವಾನ್ಸ್ ಪೇ ಮಾಡ್ತಾನೆ. ಲಕ್ಷ್ಮಣ ಹಾಗೂ ತನ್ನ ಮನೆಗಳನ್ನು 14 ವರ್ಷದ ತನಕ ಚೆನ್ನಾಗಿ ಮೇಂಟೈನ್ ಮಾಡೋ ಥರ ಹೇಳಿ ಹೋಗ್ತಾನೆ. ಆಮೇಲೆ ಅವನಲ್ಲಿ ಉಳಿದಿರೋ ಎಲ್ಲ ಆಸ್ತಿ ಅಂತಸ್ತನ್ನು ಅಂದರೆ ಲ್ಯಾಂಡ್ ಅಲ್ಲ, ಏನೆಲ್ಲ ಉಳಿದಿರತ್ತೆ ಅದನ್ನೆಲ್ಲ ಸಮಾಜದ ಹಿಂದುಳಿದ ವರ್ಗದ ಜನರಿಗೆ ದಾನ ಮಾಡಿ ವನವಾಸಕ್ಕೆ ಹೊರಡ್ತಾರೆ. ಈ ಪರಿಸ್ಥಿತಿ ನಮಗೆ ಬರ್ತಿದ್ರೆ ನಾವೇನು ಮಾಡ್ತಿದ್ವಿ ಅಂತ ನಮಗೆ ಗೊತ್ತಿದೆ. ಆದರೆ ಶ್ರೀರಾಮ ಸೂಪರ್ ಹ್ಯೂಮನ್ ಯಾಕೆ ಅಂದರೆ ಇದಕ್ಕೆ. ಒಂದು ಕಡೆಯಲ್ಲಿ ಅಧಿಕಾರ ಹೋಗಿದೆ, ಪಟ್ಟಾಭಿಷೇಕ ಯಾರಿಗೂ ಆಗ್ತಾ ಇದೆ, ಪ್ಲಸ್ ಇವನು ವನವಾಸಕ್ಕೆ ಹೋಗಬೇಕು 14 ವರ್ಷ. ರಾಮ ಮಾನವನೇ ಅಥವಾ ದೇವರೂಪಿಯೇ? ನನ್ನ ಪ್ರಕಾರ ಶ್ರೀರಾಮ ಮಾನವ ರೂಪದ ದೇವರು ಅಥವಾ ದೇವರೂಪದ ಮಾನವ. ಇದು ನನ್ನ ಪರ್ಸನಲ್ ಒಪಿನಿಯನ್. ಒಂದಂತೂ ಸತ್ಯ, ಶ್ರೀರಾಮನನ್ನು ನೆನೆಸ್ಕೊಂಡು ನೀವು ಯಾವುದೇ ಧರ್ಮಪರ ಕೆಲಸಕ್ಕೆ ಕೈ ಹಾಕಿದ್ರೆ ನಿಮಗೆ ಯಶಸ್ಸು ಖಂಡಿತ, ಅದರಲ್ಲಿ 2 ಮಾತೇ ಇಲ್ಲ. ಶ್ರೀರಾಮನ ಜೀವನದಲ್ಲಿ ಅಷ್ಟು ಕಲಿಕೆ ಇದೆ ನಿಮಗೆ. ಶ್ರೀರಾಮ ಅನ್ನೋನು ವೆರಿ ಐಡಿಯಲ್ ಪರ್ಸನ್, ಪರ್ಫೆಕ್ಷನಿಸ್ಟ್, ಹೀಗೆಲ್ಲ ಭಾವನೆಗಳಿವೆ. ನಾನು ಯಾವತ್ತೂ ಅಂದ್ಕೊಂಡಿದ್ದೆ ಶ್ರೀರಾಮ ಅನ್ನೋ ಒಂದು ಪಾತ್ರ ಪ್ಯೂರ್ ವೈಟ್. ಹಾಗಿಲ್ಲ, ಕೋಪವೇ ಬಾರದ ಒಂದು ಶಾಂತ ಸ್ವಭಾವದ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಲ್ಲ, ರಾಮನಿಗೂ ಕೋಪ ಹಲವು ಬಾರಿ ಬಂದಿದೆ. ರಾಮ ಯಾವತ್ತು ಸಂದರ್ಭ, ವ್ಯಕ್ತಿ, ಪರಿಸ್ಥಿತಿ ನೋಡಿ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಆ್ಯಕ್ಟ್ ಮಾಡ್ತಿದ್ದ ವ್ಯಕ್ತಿ. ಆ್ಯಕ್ಟ್ ಇನ್ ದ ಸೆನ್ಸ್ ನಟನೆ ಅಲ್ಲ, ದಯವಿಟ್ಟು ಆ ಥರ ಅಂದ್ಕೋಬೇಡಿ. ಸಂದರ್ಭ ಹೇಗಿದೆ, ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತಿದ್ರು. ರಾಮನಲ್ಲಿಯೂ ಕೋಪ, ತಾಪ, ಸಂತಸ ಎಲ್ಲ ಭಾವನೆಗಳಿತ್ತು. ಅಸೂಯೆ ಇರಲಿಲ್ಲ. ಏನೆಲ್ಲ ದರಿದ್ರ ಗುಣಗಳಿವೆ ಅವೆಲ್ಲ ಯಾವುದೂ ಇರಲಿಲ್ಲ. ಆದರೆ ಒಳ್ಳೆಯ ಗುಣಗಳು ಎಕ್ಸ್ಟ್ರೀಮಲ್ಲಿತ್ತು. ಶ್ರೀರಾಮ ಎಕ್ಸ್ಟ್ರೀಮ್ಲಿ ಇಮೋಷ್ನಲ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಸೀತೆನ ಕಿಡ್ನ್ಯಾಪ್ ಮಾಡಿರೋ ಟೈಮಲ್ಲಿ ಶ್ರೀರಾಮ ದುಃಖತಪ್ತನಾಗಿ ಕಾಡಲ್ಲೆಲ್ಲ ಸಿಕ್ಕಿರೋ ಮರದ ಹತ್ರ, ನದಿ ಹತ್ರ ನನ್ನ ಸೀತೆಯಲ್ಲಿ ಅಂತ ಕೇಳಿಕೊಂಡು ಡಿಪ್ರೆಷನ್, ಲಿಟ್ರಲಿ ಡಿಪ್ರೆಷನಿಗೆ ಹೋಗಿದ್ದ. ಕೂತಲ್ಲಿಂದ ಹೇಳ್ತಾನೆ ಇರ್ತಿರ್ಲಿಲ್ಲ ದಿನಗಟ್ಟಲೆ. ಆ್ಯಂಡ್ ಥ್ಯಾಂಕ್ಸ್ ಟು ಲಕ್ಷ್ಮಣ, ಅವನ ಮೋರಲ್ ಸಪೋರ್ಟಿಂದ ಶ್ರೀರಾಮ ಆ ದುಃಖದಿಂದ ಮೇಲೆ ಬರ್ತಾನೆ. ಇದರಿಂದ ನಾವೇನು ಕಲಿಬೋದಂದರೆ, ಮನುಷ್ಯ ಎಷ್ಟೇ ಶಕ್ತಿಶಾಲಿ ಆಗಿದ್ದರೂ ಕೆಲವು ಟೈಮ್ನಲ್ಲಿ ನಿಮ್ಮ ದೃಢತೆಯನ್ನು ನೀವು ಕಳ್ಕೊಳ್ತೀರ. ಆದರೆ ಶ್ರೀರಾಮನ ಗ್ರೇಟ್ನೆಸ್ ಏನಂದರೆ, ತನಗೆ ಎಷ್ಟು ಕಷ್ಟ ಇದ್ದರೂ ಜವಾಬ್ದಾರಿ ಹಾಗೂ ಧರ್ಮ ಸಂಸ್ಥಾಪನೆಯ ವಿಷಯದಲ್ಲಿ ಕಾಂಪ್ರಮೈಸ್ ಅನ್ನೋದೇ ಇರಲಿಲ್ಲ. ಶ್ರೀರಾಮನ ವ್ಯಕ್ತಿತ್ವದ ಕುರಿತು ಮಾತಾಡಿದಷ್ಟು ಮುಗಿಯಲ್ಲ. ಶ್ರೀರಾಮನ ವ್ಯಕ್ತಿತ್ವದಲ್ಲಿ ಹುಡುಕನ್ನು ಹುಡುಕೋ ಪ್ರಯತ್ನ ನಿಮ್ಮದಾಗಿದ್ದರೆ ಆ ಚರ್ಚೆಗೆ ನಾನು ಸದಾ ಸಿದ್ಧ. ಶ್ರೀರಾಮ ಹಾಗೂ ಶ್ರೀಕೃಷ್ಣರಲ್ಲಿ ಕಂಪ್ಯಾರಿಸನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ಬರಲ್ಲಿಯೂ
ಇದ್ದ ಕಂಟ್ರೋಲ್ ಓವರ್ ಇಮೋಷನ್ಸ್ ಆ್ಯಂಡ್ ದ ಕ್ಲಾರಿಟಿ ಆನ್ ಧರ್ಮದ ಬಗ್ಗೆ ಕ್ಲಾರಿಟಿ ಹಾಗೂ ಅವರ ಭಾವನೆಗಳ ಮೇಲಿದ್ದ ಹಿಡಿತ ಅನ್ಮ್ಯಾಚಬಲ್. ನನಗೆ ಪರ್ಸ್ನಲ್ ಆಗಿ ಶ್ರೀರಾಮನ ಒಂದು ವ್ಯಕ್ತಿತ್ವ ಮನಸ್ಸಿಗೆ ತಾಗಿದ್ದೇನೆಂದರೆ, ಅಷ್ಟು ಶಕ್ತಿಶಾಲಿ, ಅಷ್ಟು ಪವರ್ಫುಲ್ ವಾರಿಯರ್ ಆಗಿದ್ದರೂ ಹಿ ವಾಸ್ ಸೋ ಡೌನ್ ಟು ಅರ್ತ್. ಕೆಲವರಿಗೆ ಬ್ಯಾಂಕ್ ಅಕೌಂಟಲ್ಲಿ ಸ್ವಲ್ಪ ಹಣ ಜಮೆ ಆದ ಕೂಡಲೇ ಅಹಂಕಾರ ಅನ್ನೋದು ನೆತ್ತಿ ಮೀರು ಹೋಗುತ್ತೆ. ಒಂದು ಮನೆ ಕಟ್ಸಿದ್ರೆ ಸಾಕು, ಒಂದು ಗಾಡಿ ತೆಗೆದ್ರೆ ಸಾಕು, ಒಂದು ಚೆನ್ನಾಗಿರೋ ಹುಡುಗಿನ ಮದುವೆ ಆದರೆ ಸಾಕು, ಕಾಲೇ ನಿಲ್ಲಲ್ಲ ಜನಗಳಿಗೆ. ಅಂಥದ್ರಲ್ಲಿ ಶ್ರೀರಾಮ ವಾಸ್ ಸಚ್ ಅ ಪವರ್ಫುಲ್ ವಾರಿಯರ್. ಇಡೀ ಜಗತ್ತನ್ನೇ ಗೆಲ್ಬೋದಿತ್ತು ಆ್ಯಂಡ್ ಗೆದ್ದಿದ್ದ ಕೂಡ ಆಬ್ವಿಯಸ್ಲಿ. ಅಷ್ಟು ಪವರ್ಫುಲ್ ಆಗಿದ್ದರೂ ಎಟ್ ದ ಸೇಮ್ ಟೈಮ್ ಹಿ ವಾಸ್ ಸೋ ಡೌನ್ ಟು ಅರ್ತ್. ಶ್ರೀರಾಮನ ಕುರಿತು ಜಾಸ್ತಿ ಮಾತಾಡೋಕ್ಕೆ ಯೋಗ್ಯತೆ ನಮ್ಮಲ್ಲಿ ತೀರಾ ಕಡಿಮೆ ಇದೆ. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಪ್ರಭು ಶ್ರೀರಾಮ ಮನ್ನಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀರಾಮನ ಆದರ್ಶಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ಸುಖಮಯ ಜೀವನವನ್ನು ನಡೆಸೋಣ. ಜೈ ಶ್ರೀರಾಮ್.